ಟೈಮ್ಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಖಂಡಿತ ನೋಡ್ತಾ ಇದೀನಮ್ಮ, ಚೆನ್ನಾಗಿ ಬರ್ತಾ ಇದೆ, ಫಸ್ಟ್ ಕ್ಲಾಸ್ ಬರ್ತಾ ಇದೆ, ಡಿಫ್ರೆಂಟ್ ಇದೆ. ಇಲ್ಲ 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 ಬೋರೇನಿಲ್ಲ, ಎಷ್ಟು ಸೀರಿಯಲ್ ನೋಡ್ತಾ ಬಂದಿಲ್ಲ, 11 ನೋಡಿ ನಾನು 11 ನೋಡಿ ಒಂದ್ 2 ನೋಡಿರ್ಬೋದು, ಬಟ್ ಎಲ್ಲ ನೋಡಿದೀನಿ. ಚೆನ್ನಾಗಿ ಬರ್ತಾ ಇದೆ. ಮೂವೀಸ್ ಒಂದೊಂದು ಡೈಲಾಗ್ ಒಂದೊಂದು ಇದು ಹೇಳ್ತಾರಲ್ಲ, ಸುದೀಪ್ ಹೇಳ್ತಾರಲ್ಲ, ಆ ಮಾತು ನಮಗೂ ಸ್ವಲ್ಪ ಅರ್ಥ ಆಗುತ್ತೆ, ನಮಗೂ ಅನ್ವಯಿಸುತ್ತೆ. ಇವಾಗ ಎಷ್ಟು ಜನ ಇದ್ದಾರೆ ಅಲ್ಲಿ, ಅದ್ರಲ್ಲಿ ನಾನು ಒಬ್ಬ ಆಗಿರ್ತೀನಿ, ಅಷ್ಟು ಅನ್ವಯಿಸಿದ್ರೆ ನಾನು ಒಬ್ಬ ಆಗಿರ್ತೀನಿ. ಅದ್ರಲ್ಲಿ ನಾನು ಅಳವಡಿಸ್ಕೊಂಡ್ರೆ ಒಳ್ಳೆ ಅಳವಡಿಸ್ಕೊಂಡ್ರೆ ನಮಗೊಂದು ಫೀಚರ್ ಸಿಗುತ್ತೆ. ನಾವು ಹೋಗ್ಕೊಂಡಾಗ ಅವರೇನೋ ಒಂದು ಪಾಯಿಂಟ್ ಹೇಳ್ತಾರೆ, ಸುದೀಪ್ ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತಾರೆ. ಆ ಪಾಯಿಂಟ್ ನಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ, ಅದು ನಾವೆಲ್ಲ ಹೋಗ್ಬೇಕಾದ್ರೆ ಅದು ಮಾಡೋಣ, ಆ ಥರ ಮಾಡೋಣ, ನಾವು ಹಂಗೆ ಹೋಗೋಣ, ಆ ದಾರಿಗೆ ಹೋಗೋಣ, ಈ ಥರ ಬೇಡ ಅನ್ಸುತ್ತೆ. ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ, ಇನ್ನೇನಿಲ್ಲ ಇದರಲ್ಲಿ. ನನಗೆ ಇಷ್ಟ ಆಗಿದ್ದಾರೆ ಕಾಕ್ರೋಚ್ ಇಷ್ಟ ಆಗಿದ್ದಾರೆ, ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಆಮೇಲೆ ಅಜ್ಜಿ ಬಂದ್ಯಾವಲ್ಲ ಮಲ್ಲಮ್ಮ ಅವರು ತುಂಬಾ ಇಷ್ಟ ಆಗಿದ್ದಾರೆ. ಆಮೇಲೆ ಇನ್ನೊಬ್ರು ಯಾರದು ನಮ್ಮ ಹೇಳಿದ್ರು ಮತ್ತೆ ಗಿಲ್ಲಿ ಇದ್ದಾರೆ. ಗಿಲ್ಲಿ ಫಸ್ಟ್ ಕ್ಲಾಸ್ ಆಡ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ ಗೇಮ್ಸ್ ಎಲ್ಲ. ಮಾಡಿರೋ ಬಂದಿರಲ್ಲ ಗೊತ್ತಾಗುತ್ತೆ ಏನಂತ. ಆಮೇಲೆ ಇವರು ಕೆಂಡಸಂಬಿಗೆ ಇದಾರಲ್ಲ, ಅವರು ನನಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರು ಕೆಂಡಸಂಬಿಗೆ ಫುಲ್ ಸೀರಿಯಲ್ ನೋಡಿದ್ದೀನಿ, ಬಿಟ್ಟು ಮಿಸ್ ಮಾಡಿಲ್ಲ, ಇನ್ನೂ ಮಿಸ್ ಮಾಡಲ್ಲ. ನಾನು ಅದಕ್ಕೆ ನೋಡಿ ಬೆಳಿಗ್ಗೆ ಬೇಗ ಬರ್ತೀನಿ, 7:30 to 8:30 ನಾನು ಮನೆ ರೀಚ್ ಆಗ್ತೀನಿ. 8:30 to 9 o'clock ಲಂಚ್ ಮಾಡ್ತೀನಿ, 9 o'clock ಟಿವಿ ಕೂತ್ಕೊಳ್ತೀನಿ, ಮುಂದೆ ಕೂತ್ಕೊಳ್ತೀವಿ. ಆಮೇಲೆ 9:30 to 11 o'clock ಮುಗಿಯೋಷ್ಟಕ್ಕೆ ಆರಾಮಾಗಿ ಕೂತ್ಕೊಂಡು ಮೂವಿ ಡಿಸ್ಕಸ್ ಮಾಡ್ಕೊಂಡು ಆರಾಮಾಗಿ ಮನೆ ಕಳ್ತೀವಿ. ಅರ್ಲಿ ಮಾರ್ನಿಂಗ್ 5 o'clock 5:30 ನಮ್ಗೆ ಟೈಮಿಂಗ್ಸ್ 100% ಹಿಂಗೆ ಹೋಗ್ಬೇಕು. ನಾನು, ನನ್ನ ಮಗಳು, ನನ್ನ ಮಿಸ್ಸಸ್ 3 ಜನರು. ಕೆಲವೊಂದಿಗೆ ಆದ್ಮೇಲೆ ಏನಿಲ್ಲ. ಆಮೇಲೆ ಇದು ನೋಡ್ತಾ ಇದೆ, ನಾವು 9 to 9:30 ಇವಾಗ ಸತ್ಯ ಬರ್ತಾ ಇತ್ತು, ಇಂಪಾರ್ಟೆನ್ಸ್ ಇದೆ ನೋಡ್ತಾ ಇದೆ. ಅದಾದ್ಮೇಲೆ ಇದು ಬಂದಿದೆ ಬಿಗ್ ಬಾಸ್, ಮಿಸ್ ಇಲ್ಲ ಇವಾಗ. ಬಟ್ ಸೀರಿಯಲ್ ನೋಡಕ್ ಆಗ್ತಾ ಇಲ್ಲ ಇವಾಗ, ಯಾಕಂದ್ರೆ ಏಜ್ ಆಗಿದೆ. ಸೊ ಅರ್ಲಿ ಮಾರ್ನಿಂಗ್ ಡ್ಯೂಟಿ ಮಾಡ್ತೀವಿ. ಸೊ ಈವ್ನಿಂಗ್ ಒಂದು 8 to 8:30 ಹೊರಟಾಗ್ತೀನಿ. 8:30 ಆಲ್ಮೋಸ್ಟ್ 8:30 ನಾನು ಮನೆ ಇರ್ತೀನಿ. 8:30 to 11 o'clock ತನಕ. ನಾನು ಗೆಲ್ಲೋ ಮೂಮೆಂಟ್ ಇವಾಗ ಇದು ಮಾಡಿದ್ರೆ, ಇವಾಗ 10% ಮಾಡಿದ್ರೆ ಕಾಕ್ರೋಚ್ ಗೆಲ್ತಾರೆ. ಟಾಸ್ಕ್ ಅಲ್ಲಿ ನಾನು ನೋಡಿದಂಗೆ ಇವರು ಅವ್ರ ಹೆಸರು ಬರಲ್ಲಪ್ಪ, ಸೀರಿಯಲ್ ಮಾಡಿರಲ್ಲ ಒಬ್ರು, ಗಡ್ಡ ಎಲ್ಲ ಬಿಟ್ಕೊಂಡಿದ್ದ ಧನುಷ್ ಅಲ್ಲ, ಇನ್ನೊಬ್ರು ಎಲಿಮಿನೇಟ್ ಅವರಲ್ಲ, ಅವರಲ್ಲ ಧ್ರುವಂತ್ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ. ನಾನು ನೋಡ್ದಂಗೆ ಸ್ವಲ್ಪ ಇಲ್ಲ, ಅದೇ ಅಲ್ಲ, ಸಾರಿ ಎಲಿಮಿನೇಟ್ ಮಾಡ್ಬೋದು, ಬಟ್ ಮಾಡಬಾರ್ದು. ಇವಾಗ ಒಂದು ವೀಕ್ ಆಗಿದೆಯಲ್ಲ, ನೋಡೋಣ. ಪ್ರೆಸೆಂಟ್ ನೋಡ್ಬೇಕಂದ್ರೆ ಇವರು ಇದಲ್ಲ, ಅವರ ಹೆಸರು ಬ್ಲೂ ಸ್ಯಾರಿ ಹಾಕೊಂಡ್ ಬಂದಾಗ ಇದು 15 years ಇಂದ ಅವ್ರ ಮಮ್ಮಿ ಡ್ಯಾಡಿಗೆ ನೋಡಿಲ್ಲ, ಮಮ್ಮಿ ಡ್ಯಾಡಿ ಜೊತೆ ಸೇರಿಲ್ಲ, ಒಂದು ಇಂಡಿಪೆಂಡೆಂಟ್ ಆಗಿದಾರಲ್ಲ, ಸ್ವಲ್ಪ ಗ್ರೋವ್ ಆಗಿದ್ದಾರೆ. ಹುಡುಗಿ ಅಶ್ವಿನಿ ಅವರು ಸ್ವಲ್ಪ ಹೋಗ್ತಾರೆ ಅಂತ ನೆಕ್ಸ್ಟ್ ವೀಕ್ಗೆ. ಯಾಕಂದ್ರೆ ಇವಾಗ ಎಲಿಮಿನೇಟ್ಗೆ ಇದು ಬಂದಿದ್ದಾರೆ ಅವರು ನಿನ್ನೆ. ಅವ್ರು 5 ಜನರಲ್ಲಿ ಅವ್ರು ಇಬ್ರು ಜೋಡಿ ಆಗಿರಲ್ಲ, ಅವ್ರು ಒಬ್ರು ಹೋಗ್ತಾರೆ. ಮಂಗಳೂರು ಹುಡುಗಿ, ಇದು ಕೊಲ್ಲಾಪುರ ಹುಡುಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಜೊತೆಗೆ ಅವ್ರದ್ದು ಮಾತಿದೆಯಲ್ಲ, ಅದು ನಾವು ತಿಳ್ಕೊಂತಿದೆ. ಯಾಕಂದ್ರೆ ಒಂದು ಹುಡುಗಿ ಯಾವುದೋ ಬಾಂಬೆಲಿದ್ದು ಬಂದು ಇಲ್ಲಿ ಅಜ್ಜಿ ಮನೆ ಇದ್ದು ಕಲ್ತಿ ಅವರು ರೇಸ್ ಎಲ್ಲ ನೋಡೀನಿ, ಒಂದು 4 ರೇಸ್ ಎಲ್ಲ ನೋಡೀನಿ, ಫಿಶ್ ಮಾಡೋದು ಎಲ್ಲ ನೋಡೀನಿ. ಬಟ್ ಕಾಂಪಿಟೇಷನ್ ಚೆನ್ನಾಗಿದೆ, ಕಾಂಪಿಟೇಷನ್ ಸೂಪರ್ ಆಗಿರುತ್ತೆ. ಈ ಸರಿ ಮಾತ್ರ ನಮ್ಗೆ ನಿದ್ದೆ ಮಾಡಿ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ. ನಿದ್ದೆ ಬಿಡ್ತಾರೆ ಸೆಕೆಂಡ್ ಆಪ್ಷನ್ಸ್ 11th ಬರ್ತಾವಲ್ಲ, ಕಂಟಿನ್ಯೂ ಮಾಡ್ಕೊಳ್ತೀನಿ ಅಷ್ಟೇ. ನಾವು ನಿದ್ದೆ ಬರಲ್ಲ, ಏನ್ ಮಾಡೋಣ, ಅಟ್ಲೀಸ್ಟ್ ಮೊಬೈಲ್ ನೋಡೋಕ್ಕಾಗಲ್ಲ. ಸೊ ರೀಕ್ಯಾಪ್ ಆಗಿ ನೋಡ್ತಾ ಇರ್ತೀವಿ, ನಿದ್ದೆ ಬರ್ತಂಗ ನೋಡ್ತೀನಿ. ಅವಾಗ ಇದು ಮಾತ್ರ ಮಿಸ್ ಇಲ್ಲ, ಬಿಗ್ ಬಾಸ್ ಅಂತೂ ಚಾನ್ಸೇ ಇಲ್ಲ. ಖಂಡಿತ ಲಾಸ್ಟ್ ಇಯರ್ ಏನು ಯಾರು ಅಕ್ಕಲ್ ಬಾಲಾಜಿ ಗೆದ್ದಾಗ ನಂಗೆ ಖುಷಿ ಆಯ್ತು. ಆಮೇಲೆ ಏನು
ರಾಘವೇಂದ್ರ ವಿಜಯ ರಾಘವೇಂದ್ರ ಗೆದ್ದಾಗ ಖುಷಿ ಆಯಿತು. ಆಮೇಲೆ ಇವರು ಗೆದ್ದಲ್ಲ ಲೇಡೀಸಲ್ಲಿ ಶ್ರುತಿ ಅವ್ರು ಗೆದ್ದಾಗ ತುಂಬ ಇಷ್ಟ ಆಯ್ತು ನನಗೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಓಕೆಮ್ಮ ಟೇಕ್ ಕೇರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.